ಶಶಾಂಕ್ ಏನಾದರೂ ಫೋನ್ ಮಾಡಿದ್ರಾ? ನಾಳೆ ದುಬೈಯಿಂದ ಹಣ ಕಳಿಸ್ತಾ ಇದ್ದಾರೆ. ನೀವು ನಿಮ್ಮ ಕಡೆನೇ ದುಡ್ಡನ್ನ ರೆಡಿ ಮಾಡ್ಕೊಳ್ಳಿ. ಆದಷ್ಟು ಬೇಗ ಕೆಲಸ ಶುರು ಮಾಡ್ಬೋದು. ಖಂಡಿತ ರೆಡಿ ಮಾಡ್ಕೋತೀನಿ. ಆದರೆ ಫಸ್ಟ್ ಶಶಾಂಕ್ ಹಾಕಿರೋ ದುಡ್ಡು ಖಾಲಿ ಆದಮೇಲೆ ನನ್ನ ಪಾಲಿನ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀನಿ. ಪರವಾಗಿಲ್ಲ ಚಿದಂಬರಂ, ಶಶಾಂಕ್ ಇಲ್ದಿರೋ ಟೈಮ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ತುಂಬ ಸೇಫಾಗಿ ಗೇಮ್ ಆಡ್ತಿದ್ದೀರಾ. ಹಾಂ, ನೀನು ಹೇಳಿದಾಗೆ ಸೇಫ್ ಗೇಮ್ ಆಡ್ತಾ ಇದ್ದೀನಿ. ನಾನಿಲ್ಲಿ ಯೋಚನೆ ಮಾಡ್ತಾ ಇರೋದು ಒಬ್ಬ ಪ್ಯೂರ್ ಬಿಸ್ನೆಸ್ಮನ್ ಆಗಿ. ಕೊಟ್ಟು ತಗೊಳ್ಳೋ ಲೆಕ್ಕಾಚಾರದಕ್ಕಿಂತ ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಲಾಭ ಬರುತ್ತೆ ಅನ್ನೋ ಲೆಕ್ಕಾಚಾರ. ಪಾರ್ಟ್ನರ್ಶಿಪ್ ಅನ್ನೋದು ಪಾರ್ಟ್ ಟೈಮ್ ಜಾಬ್ ಅಲ್ಲ ಅರ್ಪಿತಾ, ಕೊನೆಯವರೆಗೂ ಉಳ್ಕೋಬೇಕಾಗಿರೋ ಫ್ರೆಂಡ್ಶಿಪ್. ನಾವು ಈ ಪ್ಲ್ಯಾನ್ನ ಸಕ್ಸಸ್ ಮಾಡಲೇಬೇಕು ಅರ್ಪಿತಾ. ಸಕ್ಸಸ್ ಮಾಡದೆ ಹೋದರೆ ಜಾಸ್ಮಿನ್ ಅನ್ನೋ ದುಂಡು ಮಲ್ಲಿಗೆ ಹಿಂದೆ ಸುತ್ತಾ ಇರೋ ಆ ಚಕ್ರಿ ಅನ್ನೋ ಚಕ್ರನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಸಕ್ಸಸ್ ಆದ್ವಿ ಅಂದ್ಕೋ, ಆಗ ಜಾಸ್ಮಿನೇ ಆ ಚಕ್ರಿನ ಕಾಲಿಂದ ಒದ್ದು ಮನೆಯಿಂದ ಆಚೆ ಹಾಕ್ತಾಳೆ. ಅಕಸ್ಮಾತ್ ನಿಮ್ಮ ಲೆಕ್ಕಾಚಾರ ಉಲ್ಟಾ ಆದರೆ? ನೋ ವೇ. ಜಾಸ್ಮಿನ್ ಹಾಗೂ ಚಕ್ರಿ ಬಗ್ಗೆ ನನಗೆ ಗೊತ್ತಿರೋ ಹಾಗೆ ಆ ಜಾಸ್ಮಿನ್ ಅನ್ನೋ ದುಂಡು ಮಲ್ಲಿಗೆ ಹಿಂದೆ ಸುತ್ತಾ ಇರೋದು ಚಕ್ರಿ ಅಲ್ಲ. ಚಕ್ರಿ ಹಿಂದೆ ಬಿದ್ದಿರೋದು ಈ ಜಾಸ್ಮಿನ್ ಅನ್ನೋ ಜಿಂಕೆ ಮರಿ. ಒಂದು ವೇಳೆ ಚಕ್ರಿನೇ ಜಾಸ್ಮಿನ್ನ ಬೇಡ ಅಂತ ದೂರ ಇಟ್ಟರು ಇವಳು ಅವನನ್ನ ಬಿಟ್ಟು ಹೋಗಲ್ಲ. ಆದರೆ ಒಂದು ಲೂಪ್ ಹೋಲ್ ಇದೆ. ಆ ಜಾಸ್ಮಿನ್ನು ಸಿಕ್ಕಾಪಟ್ಟೆ ಇನ್ನೋಸೆಂಟು. ಅವಳನ್ನ ತುಂಬ ಸುಲಭವಾಗಿ ನಮ್ಮ ಕಡೆ ಮಾಡ್ಕೋಬೋದು. ಬಾ, ಅಷ್ಟು ಮಾಡಿದರೆ ಸಾಕು ಜಾಸ್ಮಿನ್ ಅನ್ನೋ ಜಿಂಕಿ ಮರಿನ ನಮ್ಮ ಬಂಗಾರದ ಪಂಜರದಲ್ಲಿ ಬಂಧಿಸೋದಕ್ಕೆ. ನನ್ನ ಮುಖ್ಯ ಉದ್ದೇಶ ಇರೋದು ಅದೇ. ಜಾಸ್ಮಿನ್ ಮತ್ತೆ ನನ್ನ ಮಗ ರಂಜಿತ್ನ ಒಂದು ಮಾಡೋದು, ಒಂದು ಮಾಡಿದ ಮೇಲೆ ಅವರಿಬ್ಬರು ಮದುವೆ ಮಾಡೋದು. ಹಾಗೆ ಮಾಡಿದರೆ ಮಾತ್ರ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇರೋದು. ಡೋಂಟ್ ವರಿ ಸರ್, ನಮ್ಮ ಬಿಸ್ನೆಸ್ಸು ಸಕ್ಸಸ್ ಆಗೋದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ನಾನು ಮಾಡಿದ್ದೀನಿ. ಆದರೆ ನನಗಿರೋ ಅನುಮಾನ ಈ ಚಕ್ರಿ ಮಧ್ಯ ಬಂದು ಎಲ್ಲಿ ಕಲ್ಲು ಹಾಕ್ತಾನೋ ಅಂತ. ಅವರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ತಾನೇ ನಮ್ಮ ಬಿಸ್ನೆಸ್ಗೆ ಕಲ್ಲು ಹಾಕೋದಕ್ಕೆ ಸಾಧ್ಯ ಇರೋದು. ಅವನಿಗೆ ಇದರಲ್ಲಿ ಎಂಟ್ರಿನೇ ಇಲ್ಲ. ನೀನು ಧೈರ್ಯವಾಗಿರೋ, ಯೋಚನೆ ಮಾಡೋ ಅಗತ್ಯ ಇಲ್ಲ. ಅವನಿಂದ ತೊಂದರೆ ಆಗತ್ತೆ ಅನ್ನೋ ಸೂಚನೆ ಬಂದರೆ ಸಾಕು, ನಾನು ಅವನಿಗೆ ಪಾಠ ಕಲಿಸ್ತೀನಿ. ಚಕ್ರಿ ಉಸಿರು ಜಾಸ್ಮಿನಿಗೆ ಸೋಕಬಾರ್ದು, ಹಾಗೆ ಮಾಡ್ತೀನಿ. ಆಯಿತು, ನಾನಿವಾಗ ಬಿಸ್ನೆಸ್ಸಲ್ಲಿ ಯಾವ ರೀತಿ ಮುಂದುವರಿಬೇಕು ಅಂತೀರಾ? ಹೇಳ್ತೀನಿ. ಅದಕ್ಕಿಂತ ಮೊದಲು ಮುಖ್ಯವಾದ ಕೆಲಸ ಆಗಬೇಕು. ಅವಳಿಗೆ ಗೊತ್ತಿಲ್ಲದ ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಡಾಕ್ಯುಮೆಂಟ್ಗಳಿಗೆ ಅವಳಿಂದ ಸೈನ್ ಹಾಕ್ಸ್ಕೋಬೇಕು. ಅವುಗಳನ್ನ ನಮ್ಮ ಹತ್ರ ಸೇಫಾಗಿ ಇಟ್ಕೊಂಡಿರ್ಬೇಕು. ಅದರಿಂದ ನಮಗಾಗೋ ಲಾಭ ಇಲ್ಲದೆ ಈ ಚಿದಂಬರಂ ಯಾವ ಕೆಲಸಕ್ಕೂ ಕೈ ಹಾಕಲ್ಲ. ಕೈ ಹಾಕಿದ ಮೇಲೆ ಲಾಭ ಮಾಡ್ಕೊಳ್ಳದೆ ಬಿಡಲ್ಲ. ಈಗ ನಾನು ಸೈನ್ ಮಾಡಿಸ್ಕೊ ಅಂತ ಹೇಳಿದ್ದು ನಾಳೆ ಜಾಸ್ಮಿನ್ ನಮ್ಮ ಕೈ ವಶ ಆಗೋದಕ್ಕೆ ಬೇಕಾಗಿರೋ ಅಸ್ತ್ರ.